ಮುನಿರತ್ನ ಕೊಲೆಗೆ ಕಾಂಗ್ರೆಸ್ನವರಿಂದ ಪ್ರಯತ್ನ ಅಂತೆ. ಸಿಟಿ ರವಿ ಬಳಿಕ ನನ್ನ ಕೊಲೆಗೂ ಯತ್ನ ಅಂತ ಮುನಿರತ್ನ ಅವರು ಹೇಳಿದರು. ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖಿಸಿರುವಂಥದ್ದು ಬಿಜೆಪಿಯ ಶಾಸಕ ಸಿಟಿ ರವಿ ಅವರನ್ನ ಎನ್ಕೌಂಟ್ರು ಅಂತ ಇಷ್ಟು ದಿನ 4-5 ದಿನದಿಂದ ಹೇಳ್ಕೊಂಡು ಬರ್ತಾ ಇದ್ರು ಬಿಜೆಪಿ ನಾಯಕರು. ಈಗ ಮುನಿರತ್ನ ಅವರು ನನ್ನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಸಿಟಿ ರವಿ ಬಳಿಕ ಇವರೇ ಟಾರ್ಗೆಟ್ ಅಂತೆ. ಡಿಕೆ ಬ್ರದರ್ಸ್ ಅವರ ಮೇಲೆ ಆರೋಪವನ್ನ ಮಾಡಲಾಗಿದೆ. ನನ್ನ ರಾಜೀನಾಮೆ ಕೊಡಿಸಿ ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡುವಂತ ಪ್ಲಾನ್ ಇದು. ಹೆಣ್ಣಿಂದ ನನ್ನ ಕೊಲೆ, ಅದು ಕುಸುಮಾ ಅವರಿಂದ ಅಂತ ಮುನಿರತ್ನ ಹೇಳಿದ್ದಾರೆ. ಮುನಿರತ್ನ ಆರೋಪಕ್ಕೆ ಡಿಕೆ ಶಿವಕುಮಾರ್ ಸೇರಿ ಕೈ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿರತ್ನ ಮೇಲೆ ಎಂತೆಂಥ ಆರೋಪಗಳು ಬಂದಿದೆ ಗೊತ್ತಲ್ಲ. ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಅದು ಎಂತೆಂಥ ಹೀನ ಕೃತ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲಿಗೆ ಹೋಗಿ ಬಂದಿರುವಂಥದ್ದು. ಇನ್ನು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ, ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವ್ರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೊಟ್ಟೆ ಬಿತ್ತು. ಅದು ಯಾರೋ ಮೊಟ್ಟೆಯನ್ನು ಹೊಡೆದಂಥ ಹಿನ್ನೆಲೆಯಲ್ಲಿ ಅದಾದಮೇಲೆ ಮುನಿರತ್ನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನನ್ನನ್ನು ಕೊಲೆ ಮಾಡುವಂಥ ಯತ್ನ ಆಗ್ತಾ ಇದೆ, ಟಾರ್ಗೆಟ್ ಮಾಡಲಾಗಿದೆ. ನನ್ನನ್ನು ಕೊಲೆ ಮಾಡಿಬಿಟ್ಟು ನಂತರ ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಇದು ಡಿ ಕೆ ಬ್ರದರ್ಸ್ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಮಾರು 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಅವರು ಸಿಕ್ಕಿದ ತಕ್ಷಣ ಒಂದು ಪೋಸ್ಕೋ ಕೇಸು ಹಾಕ್ತೀನಿ ಅಂತ ನನಗೆ ಆ ಲಾಯರ್ಗಳ ಮುಖಾಂತರ ಒಂದು ರೂಪದಲ್ಲಿ ಬಂದಂಥವ್ರು. ಅವ್ರ ಲಾಯರ್ಗಳು ಏನೋ ಗೊತ್ತಿಲ್ಲ, ಯಾಕಂದರೆ ಲಾಯರ್ಗಳು ಹಂಗೆಲ್ಲ ಹೇಳಲ್ಲ. ಬಹುಶಃ ಎಲ್ಲೋ ಕಪ್ಪು ಕೋಟ್ ಹಾಕಿ ಲಾಯರ್ಗಳ ರೂಪದಲ್ಲಿ ಬಂದು ನನಗೆ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಐತೆ. ಯಾಕಂದರೆ ಲಾಯರ್ ವೃತ್ತಿ ಮೇಲೆ ಗೌರವ ಇದೆ, ಲಾಯರ್ಗಳು ಹಂಗೆ ಹೇಳಲ್ಲ. ಇವ್ರು ಯಾರೋ ಬಂದು ಅವ್ರ ಕಡೆಯವರೇ ಬಂದು ಹೇಳಿರೋದು. ಅವ್ರು ಹೇಳಿದ್ದು ಒಂದೇ, ನೀನು ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟ್ರ್ ಆಗಬೇಕು. ಕುಸುಮಾ ಮಿನಿಸ್ಟ್ರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ, ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು. 2 ಸಾರಿ ಸೋತಿದ್ದೀರಿ. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನನ್ನ ಕೊಂಡಿ ಕಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ, ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಸರ್, ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಾಗಿದೆ, ನೀವೇ ಮಾಡಿಸಿದಿರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಮುನಿರತ್ನವರವರ ಇತಿಹಾಸ ಏನು ಅಂತ ಇಡೀ ರಾಜ್ಯ ಮತ್ತೆ ದೇಶಕ್ಕೆ ಗೊತ್ತಿದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ತೆಗ್ದಿರೋಂಥ ವ್ಯಕ್ತಿ. ಈ ಬಿಜೆಪಿಯವ್ರು ಏನು ಹೇಳಪ್ಪ ಅಂದರೆ ಸುಳ್ಳು ಹೇಳೋದು ಬಿಟ್ರೆ ಬೇರೆ ಇವ್ರಿಗೇನು ಬೇರೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈಗ ಒಂದು ಆರೋಪ ಹಾಕಿ ಅವ್ರ ಮೇಲಿರೋಂಥ ಇದನ್ನ ಎಲ್ಲೋ ಒಂದು ರೀತಿ ರಾಜ್ಯಕ್ಕೆ ಜನಕ್ಕೆ ಎಲ್ಲೋ ಒಂದು ರೀತಿ ಇದನ್ನ ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ. ಮೊದಲು ಬಿಜೆಪಿ ಅವ್ರಿಗೆ ಏನಾರ ಸ್ವಲ್ಪನಾರ ಮಾನ ಮರ್ಯಾದೆ ಇತ್ತು ಅಂದರೆ ಇವ್ರಿಗಿನ್ನೂ ಪಾರ್ಟಿಲಿ ಇಟ್ಕೊಂಡವ್ರೆ ಸಸ್ಪೆಂಡ್ ಮಾಡಿ ಬಿಸಾಕ್ಬೇಕಾಗಿತ್ತು ಬಿಜೆಪಿ ಅವರು. ಇವ್ರನ್ನೆಲ್ಲ ಮುನಿರತ್ನನ್ನ ಅವ್ನು ಮಾಡಿರೋ ಕೆಲಸಕ್ಕೆ ಏನು ಮಾಡಿಲ್ಲ. ಅದು ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಅಸಹ್ಯ. ಅದು ಯಾವ ಈ ರಾಜ್ಯದಲ್ಲಿ ಇವತ್ತು ಅವ್ರು ನೋಡಿದ್ರೆ ಏನು ಅನ್ನೋದು ಗೊತ್ತಿದೆ. ಇವರಿಂದ ಯಾವ್ದ್ರಿ ನಾವು ಕಲಿಬೇಕಾಗಿದೆ. ಯಾರು ಮೊಟ್ಟೆ ಹಾಯಿಸಿದ್ದಾರೆ? ಕಾಂಗ್ರೆಸ್ ಅವರು ಹೆಂಗೆ ಹೇಳ್ತೀರಾ ನೀವು? ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸವ್ರು ಐಡೆಂಟಿಫೈ ಮಾಡಬೇಕು. ಪೊಲೀಸವ್ರು ಐಡೆಂಟಿಫೈ ಮಾಡಿ ಹೇಳ್ಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರಂತ. ನೀವೇ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಯಾರೋ ಮೊಟ್ಟೆ ಹೊಡೆದಿದ್ವಿ, ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಿರೋದ್ರೆ ಹೇಳ್ತಾ ಇರುವಂತದ್ದೇ ಮುನಿರತ್ನ ಅವರು. ಅವ್ರು ಏನಾರು ಹೇಳಲಿ, ಸಾಕ್ಷಿ ಬೇಕಿಲ್ಲ ಅದಕ್ಕೆ ಸಾಕ್ಷಿ. ಅರೆಸ್ಟ್ ಮಾಡಿದ್ದಾರೆ ಸರ್ ಈ ಪ್ರಕರಣ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆತ ಯಾರು ಮುನಿರತ್ನ ಅವ್ರಿಗೆ ಮೊಟ್ಟೆ ಎಸ್ದಿದ್ನಲ್ಲ, ಅದು ಎಷ್ಟು ದೂರದಿಂದ ಎಸದ್ನೋ ಏನೋ. ಅವನೇನು ಕ್ರಿಕೆಟರ್ ಲಗೋರಿ ಆಡ್ತಾ ಇದ್ದವನೋ ಏನೋ ಗೊತ್ತಿಲ್ಲ. ಅಷ್ಟೊಂದು ಜನ ಇದ್ದಾರೆ, ಅಷ್ಟೂ ಜನರನ್ನು ಮಿಸ್ ಮಾಡಿ ಆ ಥರ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಹೊಡೆದಾಗ ನೋಡಿ, ನೀಟಾಗಿ ಹೋಗಿ ಮುನಿರತ್ನ ಹೊಡೆದಿರೋದು ಕ್ಲೀನಾಗಿ ಬಿದ್ದಿದೆ. ಅಷ್ಟೂ ಜನ ಇದ್ರೂ ಕೂಡ ಮುನಿರತ್ನ ಅವರಿಗೆ ಆ ಮೊಟ್ಟೆ ಬಿದ್ದಿದೆ. ಇದೆಲ್ಲ ಆದಮೇಲೆ ಅವರು ಆಸ್ಪತ್ರೆಗೂ ಕೂಡ ಹೋಗಿದ್ರಂತೆ. ಮೊಟ್ಟೆ ಹೊಡೆದಿದ್ದಕ್ಕೆ ಏನೋ ಗಾಯ ಆಗಿದೆ ಅನ್ನುವ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತೋರಿಸ್ಲಿಕ್ಕೆ ಹೋಗಿದ್ದಾರೆ, ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿಕ್ಕೆ.
ಆಸ್ಪತ್ರೆಗೆ KC ಜನರಲ್ ಆಸ್ಪತ್ರೆಗೆ ಹೋಗಿದ್ರಂತೆ ಮುನಿರತ್ನ ಅವರು. ನಿಮಗೆ ಮುನಿರತ್ನ ಟ್ವೀಟ್ ಮಾಡಿರುವಂತದ್ದನ್ನ ಕೂಡ ತೋರಿಸ್ತಾ ಇದ್ವಿ. ಇಂದು ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್, ಮಾಜಿ ಸಂಸದ DK ಸುರೇಶ್, ಕಾಂಗ್ರೆಸ್ ಮುಖಂಡರಾಗಿರುವಂತಹ ಹನುಮಂತರಾಯಪ್ಪ ಅವರ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿಯನ್ನ ಮಾಡಿಸಿದ್ದಾರೆ ಹಾಗೂ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದು ಮುನಿರತ್ನ ಅವರ ಅಕೌಂಟ್ ಇಂದ ಪೋಸ್ಟ್ ಆಗಿರುವಂಥದ್ದು. RR ನಗರ BJP ಗೌರ್ಮೆಂಟ್ ಅಂತ ಬೇರೆ ಹಾಕಿದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಇರೋದು. ಹ್ಯಾಶ್ಟ್ಯಾಗ್ ಅಲ್ಲಿ BJP ಗೌರ್ಮೆಂಟ್ ಅಂತ ಹಾಕಿದ್ದಾರೆ, ಹ್ಯಾಶ್ಟ್ಯಾಗ್ BJP ಅಂತ ಹಾಕಿದ್ದಾರೆ. ಮೇ ಬಿ ಸೆಂಟ್ರಲ್ ಗೌರ್ಮೆಂಟಿಗೆ ಟ್ಯಾಗ್ ಮಾಡಿರಬೇಕು BJP ಗೌರ್ಮೆಂಟ್ ಅಂದ್ಬಿಟ್ಟು. RR ನಗರ ಅಂತಲೂ ಕೂಡ ಹ್ಯಾಶ್ಟ್ಯಾಗ್ ಅನ್ನು ಹಾಕ್ಬಿಟ್ಟು DK ಶಿವಕುಮಾರ್, DK ಸುರೇಶ್ ಮತ್ತೆ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಅವರ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಆಸಿಡ್ ದಾಳಿಯನ್ನ ಮಾಡಿಸಿದ್ದಾರೆ, ಹಾಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಅಂತ ಆರೋಪವನ್ನು ಮಾಡಿದ್ದಾರೆ. ಇದು ಮುನಿರತ್ನ ಅವರ ಆರೋಪ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಆಸಿಡ್ ದಾಳಿ ಮತ್ತೆ ಕೊಲೆ ಮಾಡುವಂತ ಪ್ರಯತ್ನ ಅಂತ ಹಾಕಿದ್ದಾರೆ. ನಾವು ಮೊಟ್ಟೆ ದಾಳಿ ಬಗ್ಗೆ ನೋಡ್ತಾ ಇದ್ವಿ. ಏನು ಆಸಿಡ್ ದಾಳಿಯನ್ನ ಮಾಡ್ಲಾಗಿತ್ತಾ, ಅಲ್ಲೇನಾದ್ರೂ ಅಟೆಂಪ್ಟ್ ಆಗಿತ್ತಾ, ಆ ತರ ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಪೃಥ್ವಿ, ಏನು ಇಂದು ವಾರ್ಡ್ ನಂಬರ್ 42 ಬಳಿ ಏನು ಮುನಿರತ್ನ ಶಾಸಕ ಮುನಿರತ್ನ ಮೇಲೆ ಒಂದು ಮೊಟ್ಟೆ ದಾಳಿ ನಡೆದಿತ್ತು. ಇಲ್ಲಿವರೆಗೂ ಕೂಡ ಪೊಲೀಸರು ಕೂಡ ಮೊಟ್ಟೆ ದಾಳಿ ಅಂತ ದೃಢಪಡಿಸಬೇಕಂತ. ಯಾಕಂತ ಹೇಳಿದ್ರೆ ಆಸಿಡ್ ದಾಳಿ ಅಂತ ಯಾರು ಕೂಡ FSL ತನಿಖೆ ಆದ ನಂತರ ಅದು ಆಸಿಡ್ ಅಲ್ವಾ ಅನ್ನೋದು ಕೂಡ ದೃಢಪಡಲಾಗತಕ್ಕಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥವ್ರು ಸ್ಥಳೀಯರು ಕೂಡ ಹೇಳ್ತಕ್ಕಂಥದ್ದು ಇವರ ಮೇಲೆ ಮೊಟ್ಟೆನೇ ಎತ್ತಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಒಂದು ಆರೋಪವನ್ನ ಮಾಡ್ತಾ ಮುನಿರತ್ನ ಅವರು ಹೇಳೋ ಪ್ರಕಾರ ಏನಂತಂದ್ರೆ, ಮೊದಲಿಗೆ RMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರಲ್ಲಿ ಈ ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರ ಏನಿದೆ ಅಲ್ಲಿಗೆ ಬರ್ಬೇಕಾದ್ರೆ ಮೊದಲು ಅಲ್ಲಿ ಕಾರ್ ಬಳಿ ಒಂದು ದಾಳಿ ಮಾಡಿರ್ತಕ್ಕಂಥದ್ದು. ಅದ ನಂತರ ಅಲ್ಲಿನ ತಪ್ಪಿಸ್ಕೊಂಡು ನಂತರ ಈ ವಾರ್ಡ್ ಬಳಿ ಬರ್ತಕ್ಕಂಥದ್ದು. ಬರ್ಬೇಕಾದ್ರೆ ಪೂಜೆ ಮುಗಿಸೋಣ, ಇವತ್ತೇನು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಇತ್ತು, ಆ ಹುಟ್ಟುಹಬ್ಬ ಸಂಭ್ರಮ ಹಿನ್ನೆಲೆಯಲ್ಲಿ ಅವರ ಒಂದು ಪೂಜೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಆ ಮೊಟ್ಟೆನ ಎತ್ತಿರ್ತಕ್ಕಂಥ. ಸದ್ಯಕ್ಕೆ ಆಸಿಡ್ ದಾಳಿಯಾಗಿ ಇಷ್ಟೊತ್ತಿಗೆ ಮಖ ಅಥವಾ ಕೂದಲೆಲ್ಲವೂ ಸಹ ಸುಟ್ಟು ಹೋಗ್ಬೇಕಾಗಿತ್ತು. ಸದ್ಯಕ್ಕೆ ವೈದ್ಯರ ಹೇಳಿಕೆ ಪ್ರಕಾರ ಮುನಿರತ್ನರನ್ನ KC ಜನರಲ್ ಆಸ್ಪತ್ರೆಯಲ್ಲಿ ಫಸ್ಟ್ ಏಡ್ಗೋಸ್ಕರ ಒಂದು ಬರ್ಮಾಡಿ ಒಂದು ಅಡ್ಮಿಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ತನಿಖೆಗೆ ಈಗ ಮಹಾಲಕ್ಷ್ಮಿ ಲೇಔಟ್ ಹಾಗೂ RMC ಪೊಲೀಸರು ಕೂಡ ತನಿಖೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಓಕೆ, ಮೊಟ್ಟೆ ಎಸ್ದವನ್ ಯಾರು ಏನು ಎತ್ತ ಗೊತ್ತಾಯ್ತಾ? ಯಾಕಂದ್ರೆ ಟಾರ್ಗೆಟ್ ಕ್ಲೀನ್ ಫಿಕ್ಸ್ ಮಾಡಿ ಅಷ್ಟು ಜನ ಇದ್ರು ಕೂಡ ಮುನಿರತ್ನಗೆ ಬಿದ್ದಿದೆ ಅದು. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತ ಹೇಳಿದ್ರೆ ಇಲ್ಲಿ 4 ಕಡೆ ಒಂದು ರಿಂಗ್ ರೋಡ್ ಅಂದ್ರೆ ಮೈಸೂರು ನಾಯಂಡಹಳ್ಳಿ ರಸ್ತೆಯಿಂದ ನೇರವಾಗಿ ಟುವರ್ಡ್ಸ್ ಯಶವಂತ್ ಕೂಡ ಬರೋ ರಸ್ತೆಯಲ್ಲಿ ಒಂದು ಕಡೆ ಬ್ಲಾಕ್ ಮಾಡ್ತಾರೆ. ಅದಾದ ನಂತರ ಲೋಕಲ್ ಏನ್ ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ 2 ಟೀಮ್ ಇರುತ್ತೆ. ಜೊತೆಗೆ ಒಂದು ಟೀಮ್ ಕಾರಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದು ಈತ ಯಾವ ಕ್ಷಣದಲ್ಲೂ ಬರ್ಬೇಕು ಅಂತ ಹೇಳಿ ಕಾಯ್ಕೊಂಡಿರ್ತಾರೆ. ಹೊಡೆದಿದ್ದು ಅಂತ ಗೊತ್ತಾಯ್ತಾ? ಆತನನ್ನ ಅರೆಸ್ಟ್ ಮಾಡಿದಾರ? ಯಾಕಂದ್ರೆ ನಾವು ಕ್ರಿಕೆಟ್ ಅಲ್ಲಿ ಕೆಲವರು ನೋಡ್ತೀವಿ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಹೊಡೆಯೋದು ಕಷ್ಟ. ರವೀಂದ್ರ ಜಡೇಜಾ, ಯುವರಾಜ್ ಸಿಂಗ್ ಈ ರೀತಿಯಾಗಿ ಹೊಡಿತಿದ್ದು, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಗುರಿ ಇಟ್ಟು ಹೊಡೆದಿರೋರು. ಖಂಡಿತವಾಗ್ಲೂ ಪೃಥ್ವಿ, ನೀವ್ ಹೇಳ್ತಾ ನಿಜ. ಟಾರ್ಗೆಟ್ ಇಟ್ಟು ಹೊಡೆದಿರ್ತಕ್ಕಂಥದ್ದು. ಆದ್ರೆ ವಶಕ್ಕೆ 4 ಜನನ ಪಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಪೊಲೀಸರು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.